ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ರೆ KDTV ಕನ್ನಡ. ನಾನು ನಿಮ್ಮ ಪ್ರವೀಣ್ ಹಡ್ಪತ್. ಸಿದ್ದರಾಮಯ್ಯ ತಗೋಬೇಕು ಮೊದಲು. ನೀವು ಬರ್ರಿ ಏನು ಸಿದ್ದರಾಮಯ್ಯ ಮಾಡ್ಯಾನಲ್ಲ ಆಧಾರ್ ಕಾರ್ಡ್ ತಪ್ಪದ. ಹೆಣ್ಮಕ್ಳು ಓಡ್ ಹೊಂಟಾವ. ನಮ್ಮ ನೆಲೆ ಇಲ್ಲಿ ನಮ್ಮ ಹೆಣ್ಮಕ್ಳು ಹೋಗ್ಯಾರ. ಏನು ಮಾಡೋದು ಜಗಳಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಹೋಗ್ಬೇಕು ನೋಡಿದ್ರೆ ಹೊರೆ ಅನ್ಸಂಗಿಲ್ಲ. ನಾನು ತಿಂಗಳದಾಗ 3 ತಿಂಗಳ ಮಾಡ್ಯಾಡವ್ರು. ಸುಮ್ ರೈತರು ನಾವು ಹೊಲ ಕೆಲಸ ಮಾಡೋರು. ಏನು ಬಸ್ಸಿಂದ ಅವಕಾಶ ಇಲ್ಲ ನಮ್ಗೆ. ಗಾಡಿ ಇರ್ತಾವೆ. ಈಗ ಅವ್ರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾರಲ್ರಿ. ಕೊಟ್ಟಾರ. ಈಗ ಅದಕ್ಕೆ ಅದನ್ನೊಂದು ಏನು ಬ್ಯಾಲೆನ್ಸ್ ಮಾಡೋಣ ಅಥವಾ ಇನ್ನೊಂದು ಏನೋ ಮಾಡೋಣ ಅಂತ ಹೇಳಿ ಈಗ ಗಂಡು ಮಕ್ಕಳ ಮೇಲೆ ಹೆಚ್ಚು ಹಾಕ್ತಿರುವಂಥದ್ದು. ಗಂಡು ಮಕ್ಕಳ ಮೇಲೆ ಹಾಕ್ತಾರಂತಾನು. ಅಲ್ಲ ಈಗ ಅಂದ್ರೆ ಗಂಡು ಮಕ್ಕಳ ದರಣ ಅಷ್ಟೇ ಹೆಣ್ಮಕ್ಳ ಪ್ರೇರಣ ಐತಿ. ನಾವು ಒಟ್ಟು ತೆಗಿಬೇಕಂತ ನೋಡು. ಹೆಣ್ಮಕ್ಳು ಏನಂತಿಲ್ಲ ಅದನ್ನ ತೆಗಿಬೇಕು. ನನ್ನ ವಿಚಾರ ಉಳಿದು ಏನಾರು ಮಾಡೋರು. ಆಧಾರ್ ಕಾರ್ಡ್ ಏನಂತಿಲ್ಲ ಅದನ್ನ ತೆಗಿಬೇಕು ಅಂದ್ರೆ ಎಲ್ಲ ಶುದ್ಧ ಆಕತಿ. ಇಲ್ಲಿಕಪ್ಪ ಅಂದ್ರೆ ಮನ್ಯಾಗ ಗಂಡ ಹೆಂಡ್ರು ಜಗಳ ಹತ್ತೈತಿ. ಒಂದೊಂದು ಬಿಟ್ಬಿಟ್ಟು ಓಡೋಕ್ಕವು. ಅದು ಸಮಸ್ಯೆ ಐತಿ. ಅದನ್ನ ತೆಗಿಬೇಕು ನೋಡಿ. ಒಟ್ಟು ಬಸ್ಸಿನ ದರವನ್ನು ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ. ಈಗ ಇಷ್ಟು ದಿನ ಅದನ್ನು ಮಾಡಿದ್ದಿಲ್ಲ, ಬಟ್ ಯಾವಾಗ ಮಾಡಬೇಕಾಗಿತ್ತು. ಆದರೆ ಅವ್ರು ಹೇಳ್ತಿರೋದು ಏನಂತಂದ್ರೆ 2020 ನಾವು ಮಾಡಿದ್ವಿ, ಈಗ ಅಂಕ ಮಾಡಿದ್ದಿಲ್ಲ, ಹೀಗಾಗಿ ಜಾಸ್ತಿ ಮಾಡಿವಿ ನಾವು ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನಂತದೆ? ನಮ್ಮ ಅಭಿಪ್ರಾಯ ಏನು ಸರ, ಈಗ ಬಸ್ಸಿದ ಆಧಾರ್ ಕಾರ್ಡ್ ಸಂಬಂಧ ಈಗ ನಮ್ಮ ಗಂಡ್ಮಕ್ಳದ್ದು ಚಾರ್ಜ್ ಹೆಚ್ಚು ಮಾಡ್ಯಾರ ಅವರು. ಇವತ್ತಿಂದ ರೇಟ್ ಹೆಚ್ಚಾಗೈತ್ರಿ. ಮತ್ತು ಅದು ಆಧಾರ್ ಕಾರ್ಡ್ ತೆಗೆದ್ರೆ ಎಲ್ಲರಿಗೆ ಸರಿ ಸಮಾನ ಇರುತ್ತೆ ಸರ್. ಅವ್ರು ಅದು ಆಧಾರ್ ಕಾರ್ಡ್ ತೆಗಿಬೇಕು ಸರ್. ಕೇಂದ್ರ ಸರ್ಕಾರ ಬಂದ್ ಮಾಡ್ಬೇಕ್ರಿ. ಅದೇ ತೆಗಿಬೇಕ್ರಿ. ಅದು ಬಂದ್ ಮಾಡ್ಬೇಕ್ರಿ. ಈಗ ಅವ್ರ ಆಧಾರ್ ಕಾರ್ಡ್ ಸಂಬಂಧ ಗಂಡ್ಮಕ್ಳದ್ದು ಎಲ್ಲ ಬಸ್ ಚಾರ್ಜ್ ಹೆಚ್ಚಾಗೈತಿ. ಇವತ್ತಿಂದ ಆಗೈತ್ರಿ. ಇವತ್ತೆಲ್ಲ ದರ ಹೆಚ್ಚು ಮಾಡ್ಯಾರ ಅವರು. ಎಲ್ಲ ಸ್ವಲ್ಪ ತ್ರಾಸ ಆಗುತ್ತೆ ರೈತರಿಗೆ. ಮಾಡಬಾರ್ದಾಗಿತ್ತು. ಇದು ದರ ಹೆಚ್ಚಿಗೆ ಮಾಡಬಾರ್ದಾಗಿತ್ತು. ಎಲ್ಲ ಜನರಿಗೆ ತೊಂದರೆ ಆಗಿದೆ. ಲೇಡೀಸ್ದು ಏನು ಕೊಟ್ಟಿದ್ದಾರಲ್ಲ, ಅದು ಚುನಾವಣಾ ಪ್ರಣಾಳಿಕೆ ಮಾಡಿದ್ದೇ ತಪ್ಪಾಗಿದೆ. ಅದು ಮಾಡಬಾರ್ದಾಗಿತ್ತು. ಮಾಡಿದ್ದನ್ನು ಇರು ಮುಂದುವರ್ಸ್ಕೊಂಡು ಹೊಂಟಾರ. ಅದು ಮುಂದೆ ಏನಾಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಎಷ್ಟು ತ್ರಾಸ ಆಗ್ತೈತಿ, ಎಷ್ಟು ಮೇಂಟೈನ್ ಮಾಡಿ ಗೊತ್ತದ. ಸಾಮಾನ್ಯ ಜನರಿಗೆ ಸಾಕಷ್ಟು ತ್ರಾಸ ಆಗ್ತದೆ. ಈಗ ಸಾರಿಗೆ ನಿಗಮ ಮೇಲೆ ಹೆಚ್ಚಿನ ಹೊರೆ ಐತಿ. ಇವತ್ತು ಅಲ್ಲಿ ಬಿಲ್ ಅವ್ರದ್ದು ಬಾಕಿ ಏನು ಉಳಿಸ್ಕೊಂಡಿದೆ ಸರ್ಕಾರ. ಆದ್ರೆ ಸಾರಿಗೆ ಇಲಾಖೆಯವರು ಬಾಕಿ ಉಳಿಸಿರ್ತಾರೆ. ಅದು ಕೊಡೋದು ಬಿಡೋದು ಅವ್ರ ಕಡೆ. ಯಾಕಂತಾರೆ ಕೊಡ್ಬೇಕು ಅವ್ರಿಗೆ. ನೌಕರಸರಿಗೆ ತೊಂದರೆ ಇದೆ ಅವ್ರಿಗೇನು. ಅವ್ರಿಗೆ PF ಹಣ ರಿಟೈರ್ಮೆಂಟ್ ಆದವ್ರಿಗೆ 4 ವರ್ಷ ರಿಟೈರ್ ಮನೆ ಕೂತಾರ ಅವ್ರು. ಅವ್ರಿಗೆ ಇನ್ನೂ PF ಗ್ರ್ಯಾಚ್ಯುಟಿ ಏನೂ ಬಂದೇ ಇಲ್ಲ ಅವ್ರಿಗೆ. ಅಂಥವ್ರು ನಮ್ಗೆ ಆತ್ಮೀಯರು ಇದ್ದವ್ರು ಹೇಳಿದ್ದಾರೆ. ಏನು ಸರ್ ನೀವೆಲ್ಲ ಬಂತು, ನಿಮ್ದೆಲ್ಲ ನಮ್ಗೆ ಏನೂ ಬರಲಿಲ್ಲ ಅಂತ ಹೇಳಿ ನಮ್ಗೆ ಅಂತಿರೋರು. ಏನು ಮಾಡೋದು, ಗೌರ್ಮೆಂಟ್ ಹಂಗೆ ಆಗ್ಯದ. ಏನು ಮಾಡೋಕ್ಕಾಗ್ತದ? ಸರ್ಕಾರನ ತರಬೇಕಾದ್ರೆ ನಾವೆಲ್ಲರೂ ಪ್ರಜ್ಞಾದಿಂದ ಆಚರಣೆ ಮಾಡ್ತೀವಿ. ತರಬೇಕು ಒಟ್ಟು. ಅಂದ್ರೆ ಈ ಸರ್ಕಾರಿ ಯೋಜನೆಗಳಿದಾವಲ್ಲ, ಫ್ರೀ ಯೋಜನೆಗಳು, ಫ್ರೀ ಯೋಜನೆ ಮಾಡೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವೆ. ಏನೇನು ಒಟ್ಟೆ ಇಲ್ಲ. ಬರೀ ಏನು ಏನು ಮಾಡಿದಾರಲ್ಲ, ಅದಕ್ಕೆ ದುಡ್ಡು ವೇಸ್ಟ್ ಆಗಿ ಈ ಥರ ಇದಕ್ಕೆ ಯಾವಕ್ಕೂ ಅನುಕೂಲ ಇಲ್ಲ. ಅನಾನುಕೂಲ ಆಗ್ಯದ, ಅನುಕೂಲ ಇಲ್ಲ. ಅಣ್ಣರೀಗ ಬಸ್ ದರ ಜಾಸ್ತಿ ಆಗೈತಿ. ಸೊ ಗಂಡು ಮಕ್ಕಳಿಗೆ ಹೊರೆ ಆಗೈತಿ. ಹೆಂಗೆ ಅನ್ಸುತ್ತೆ ನಿಮ್ಗೆ ಅಂತ? ಚಲೋ ಅನಿಸಿದ್ದಿಲ್ರಿ. ಒಂದು ಏನೂ ವ್ಯಾಪಾರ ಆಗಲ್ರಿ. ನೀರಿನ ಬಾಟ್ಲಿ ಹೋಗಲ್, ಬಜ್ಜಿ ಹೋಗಲ್ರಿ. ಯಾಕೆ ಹೋಗಲ್ಲ ಇಲ್ರಿ, ಏನೂ ತಗೊಳ್ರಿ ಮಂದಿ. ಬರೀ ಆಧಾರ್ ಕಾರ್ಡ್ ಹೆಚ್ಚಾಗೈತ್ರಿ. ಫುಲ್ ಜನ ಬರೀ ಬಸ್ಸಿಗೆ ಒಂದು 5 ಜನ ಹೋಗ್ತಾರ್ರಿ. ಊಟ ಎಲ್ಲ ಹೆಣ್ಮಕ್ಳು ಬರೀ ತುಂಬಿ ಬಿಡ್ತಾರ್ರಿ. ಆಧಾರ್ ಕಾರ್ಡ್ ಫ್ರೀ ಆಗೈತಲ್ರಿ, ಬಂದ್ ಮಾಡ್ಬೇಕ್ರಿ ಅದು. ಏನು ಸಿದ್ದರಾಮಯ್ಯ ಮಾಡ್ಯಾನಲ್ಲ ಆಧಾರ್ ಕಾರ್ಡ್ ತಪ್ಪದ. ಹೆಣ್ಮಕ್ಳು ಓಡ್ ಹೊಂಟಾವ. ನಮ್ಮ ನೆಲೆ ಇಲ್ಲಿ ನಮ್ಮ ಹೆಣ್ಮಕ್ಳು ಹೋಗ್ಯಾರ. ಏನು ಮಾಡೋದು ಜಗಳಾಡಿ ಹೋಗ್ಯಾರ್ರಿ ಈಗ ಅವ್ರು. ಅದಕ್ಕೆ ಒಟ್ಟು ಅವ್ನು ತಪ್ಪ ಸಿದ್ದರಾಮಯ್ಯ. ಅದು ಅಲ್ಲ, ಇದು ಧರ್ಮ. ಇವರು ಉಡಾಳತನಕ್ಕೆ ಬಿಟ್ಟಾರ್ರಿ ಈಗ ಅವ್ರ. ಒಟ್ಟ ಇದು ಅಲ್ಲಿದ್ದು ಧರ್ಮನ ಅಲ್ಲ. ಒಟ್ಟ ಏನೈತ್ಲ ಸ್ವಚ್ಛಿನ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮಾಡಬೇಕಾಗಿತ್ತು, ಮಾಡಿಲ್ಲ ಅವರು. ಬರೀ ಹೆಣ್ಮಕ್ಳಿಗೆ ಫ್ರೀ ಮಾಡೀನಿ, ಗಂಡು ಮಕ್ಳಿಗೆ ಫ್ರೀ ಮಾಡೀನಿ ಅಂದ್ರೆ ಏನದ ಅರ್ಥ? ಹೌದಲ್ಲ, ಹೊಕ್ಕಾರ ಅವ್ರು ಅಡ್ಡಾಡಕ್ಕೆ ಪ್ರವಾಸ ಮಾಡಾಕ್ತಾರ. ಈಗ ಎಲ್ಲೇ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಒತ್ತಾಡಿ ಹೆಣ್ಮಕ್ಳು ಗತಿ ಏನಾಗೈತ್ರಿ ಹಿರಿಯರ. ಅಲ್ಲ ಇದು ಒಟ್ಟ ಇವು ಸಿದ್ದರಾಮಯ್ಯ ಮಾಡಿದ ತಪ್ಪಿದು. 100ಕ್ಕೆ 100 ತಪ್ಪ. ಇನ್ನು ಮಕ್ಕಳು ಶಿಕ್ಷಣಕ್ಕಾಗಿ ಮಾಡಬೇಕಾಗಿತ್ತು, ಮಾಡಿದ. ಶಿಕ್ಷಣಕ್ಕಾಗಿ ಮಾಡಲಿ, ಸಣ್ಣ ಮಕ್ಕಳಿಗೆ ಒಂದು ಅನುಕೂಲ ಮಾಡಲಿ. ಅದನ್ನು ಬಿಟ್ಟು ಹೆಣ್ಮಕ್ಳು ಫ್ರೀ ಮಾಡೀನಿ, ಅಡ್ಡಾಡಕ್ಕೆ ಹಚ್ಚೀನಿ ಅಂದ್ರೆ ಏನದ ಅರ್ಥ? ಅಲ್ಲ ಅಲ್ಲಿ. ಈಗ ಯಾವ ಊರು ನಿಮ್ದು? ನಮ್ದು ಗದ್ನಿಕೆರೆ ಸರ್. ಈಗ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್ಕಾರ. ಏನು ಹೇಳ್ತೀರಿ? ಗಂಡು ಮಕ್ಕಳಿಗೆ ಹೊರೆ ಆಗತ್ತ ಅಂತ ಹೇಳಿ ಮಾತಾಡತ್ತಾರ, ಏನಂತೀರಿ? ಇದು ಬಸ್ಸಿಂದ ಏನೈತಲ್ಲ ಸರ್, ಇವ್ರು ಮಾಡಿದ್ದು ಆಧಾರ್ ಕಾರ್ಡ್ ಮಾಡಿದ್ದು
ಉದ್ದೇಶ ತಪ್ಪೈತ್ರಿ ಪೂರಾ. ಯಾಕಂದ್ರೆ ಇದನ್ನ ಉಪಯೋಗ ಮಾಡ್ಕೋಬೇಕ್ರಿ ಹೆಣ್ಮಕ್ಳು, ಇದನ್ನ ದುರುಪಯೋಗ ಮಾಡ್ಕೊಳಕತ್ತಾರ್ರಿ. ಯಾಕಂದ್ರೆ ಈಗ 2 ತಿಂಗಳಿಂದ ಕೊಣ್ಣೂರಾಗ ಬಸ್ಸಿನ ಗಾಲಿಯಾಗ ಒಂದು ಹುಡುಗ ಬಿಚ್ಚತ್ರಿ. ಇದಕ್ಕೆ ಹೊಣೆ ಯಾರ್ರಿ? ಸರ್ಕಾರ ಕೊಡ್ತೈತೋ ಏನು ಯಾರು ಕೊಡ್ತಾರೆ? ಈ ಹೆಣ್ಮಕ್ಳು ಫುಲ್ ರೇಸ್ ಆಗಿ ಒತ್ತಾಡು ಕಡ್ತಕ್ಕೆ ಹುಡುಗ ಬಿದ್ದು ಸತ್ರಿ. ಏನು ಸಾಲಿ ಕಲಿ ಹುಡುಗ ಭವಿಷ್ಯ ಐತ್ರಿ, ಅವ್ನ ಮುಂದೆ ಭವಿಷ್ಯ ಐತಿ, ಏನೇನೋ ಕನಸು ಇಟ್ಕೊಂಡು ಕೂತಿತ್ರಿ ಆ ಹುಡುಗ. ಈಗ ಹುಡುಗ ಬಿಚ್ಚತ್ತೆ, ಅವ್ನು ನ್ಯಾಯ ಕೊಡೋರು ಯಾರ್ರಿ? ಸಾಲಿ ಕಲಿ ಹುಡುಗ್ರಿ. ಈ ಹೆಣ್ಮಕ್ಳು ಫುಲ್ ಆಗುತ್ತೆ. ಹುಡುಗರಿಗೆ ಸಾಲಿಗೆ ಹೋಗೋ ಹುಡುಗರಿಗೆ ಭಾಳ ತೊಂದರೆ ಆಗೈತ್ರಿ. ಈಗ ಗಂಡು ಮಕ್ಳಿಗಂತರೂ ನಾವು ಹುಬ್ಳಿಯಿಂದ ಹುಬ್ಳಿಯಿಂದ ಬಂದು ಟಿಕೆಟ್ ತೆಗ್ಸಿರು, ಅಲ್ಲಿಂದ ಬರ್ಬೇಕಾದ್ರೆ ಒಂದು ಸೀಟ್ ಖಾಲಿ ಇಲ್ರಿ. ಹೆಣ್ಮಕ್ಳು ಫುಲ್ ತುಂಬಿಟ್ಟಾರ್ರಿ. ನಮ್ಗೆ ಅಡ್ಡಾಡೋಕ್ಕೂ ತೊಂದರೆ ಆಗ್ಬಿಟ್ಟೈತ್ರಿ. ರೊಕ್ಕ ಕೊಟ್ಟರು ನಮಗೆ ಬಸ್ನಾಗ ಅಡ್ಡಾಡಕ್ಕೆ ಅನುಕೂಲ ಇಲ್ರಿ. ಭಾಳ ಹೆಚ್ಚು ಮಾಡ್ಯಾರಲ್ರಿ. ಮತ್ತೆ ಈಗ ಫ್ರೀ ಅನ್ನೋದು ಆಯ್ತು ಬಿಡ್ರಿ. ಮೊದಲಂತೂ ಅವ್ರಿಗೆ ಫ್ರೀ ಕೊಡ್ತಾ ಇದ್ರು, ಗಂಡು ಮಕ್ಕಳಿಗೆ ಅಂತೂ ಪಗ ಇದೇ ಇತ್ತು. ಈಗ ಮತ್ತೆ ರೊಕ್ಕ ಹೆಚ್ಚು ಮಾಡ್ಯಾರ. ಈಗ ರೊಕ್ಕ ಹೆಚ್ಚು ಮಾಡ್ಯಾನ ಅಂದ್ರು ನಾವು ಬಸ್ಸಿಗೆ ಅಂತೂ ಇನ್ನು ಮ್ಯಾಗ ಅಡ್ಡಾಡಂಗಿಲ್ರಿ. ಗಂಡು ಮಕ್ಳು ಎಲ್ಲ ಹೇಳ್ಬಿಡ್ತೀರಿ, ನಾವು ಏನಿದ್ರು ರಿಕ್ಷಾಕ್ಕೆ ಹೋಗಲ್ರಿ, ಪ್ರೈವೇಟ್ ಗಾಡಿಗೆ ಹಾಕೋಲ್ರಿ ನಮ್ಮ. ಯಾಕಂದ್ರೆ ಬಸ್ಸಿಗೆ ನಾವು ಸರ್ಕಾರಕ್ಕೆ ಉದ್ಧಾರ ಮಾಡ್ಬೇಕಂದ್ರೆ ಹಕ್ಕು ಅನ್ನೋದು ಹೆಣ್ಣಿಗೂ ಗಂಡಿಗೂ ಸಮಾನತೆ ಹಕ್ಕಿರ್ಬೇಕ್ರಿ. ಯಾಕಂದ್ರೆ ಹೆಣ್ಣು ಗಂಡು ಭೇದ ಭಾವ ಇವರು ಸರ್ಕಾರ ಮಾಡಾಕತ್ತೈತ್ರಿ. ಇದ್ದಿದ್ದು ಹೇಳ್ತೀನಿ, ಸರ್ಕಾರ ಭೇದ ಭಾವ ಮಾಡಾಕತ್ತೈತ್ರಿ. ಇದನ್ನ ಮುಂದಿನ ದಿನಮಾನದೊಳಗೆ ಸರ್ಕಾರ ಸರಿಯಾಗಿ ಕ್ರಮ ಕೈಗೊಳ್ಬೇಕಂತ ನಾ ಹೇಳ್ತೀನಿ ರೀ. ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ತಗೊಂಡ್ಬಂತು, ಹೌದಾ? ಈಗ ಇಷ್ಟು ದಿನ ಗಂಡು ಮಕ್ಕಳಿಗೆ ಬಸ್ ಚಾರ್ಜು ಇತ್ತು, ಹೆಣ್ಮಕ್ಳಿಗೆ ಇರಲಿಲ್ಲ, ಓಕೆ. ಬಟ್ ಈಗ ಇವತ್ತಿನಿಂದ ಏನಾಗೈತಿ, 15% ಜಾಸ್ತಿ ಮಾಡೈತಿ ಸರ್ಕಾರ, ಹೌದ್ರೆ? ಅಂದ್ರೆ ಈಗಿದ್ದ ಅಮೌಂಟಿನೊಳಗೆ ಅವ್ರು ಏನಂತ ಇದ್ರು, ನಾವು ಯಾಕೆ ನಾವು ಓಟ್ ಹಾಕಿಲ್ಲ ಅಂತ ಹೇಳ್ತಿದ್ರು, ಹೌದ್ರೆ? ಎಲ್ಲರಿಗೆ ಸಮಾನತೆ ಇರಬೇಕು ಅಂತ ಹೇಳ್ತಿದ್ರು. ಈಗ ಮತ್ತೆ ಜಾಸ್ತಿ ಮಾಡ್ಯಾರಲ್ಲ, ನೀವು ಅದಕ್ಕೆ ಏನಂತೀರಿ ಅಂತ? ಈಗ ಜಾಸ್ತಿ ಗಂಡು ಮಕ್ಕಳಿಗೆ ಜಾಸ್ತಿ ಮಾಡೋದ್ರಿಂದ ತೊಂದರೆ ಆಗೈತ್ರಿ ಜನರಿಗೆ. ಗಂಡ್ಮಕ್ಳಿಗೆ ತೊಂದ್ರಿ, ಹೆಣ್ಮಕ್ಳಿಗೆ ಆ ತೊಂದ್ರಿ, ನಮ್ಮ ಟಮ್ಟಮ್ದವ್ರಿಗೂ ತೊಂದ್ರಿ. ಎಲ್ಲಾರು ಏನ್ ಮಾಡ್ತಾರು, ಬಸ್ ಅಂತ ಹೋಗ್ಬಿಡ್ತಾರು. ನಮ್ಮ ಟಮ್ಟಮ್ದವ್ರಿಗೆ ಸೀಟ್ ಆಗೋಲ್ಲು. ನಮಗೆ ಇವತ್ತು ಒಂದು ಹೊತ್ತು ಊಟಕ್ಕೂ ಫ್ರೀ ಆಗಿವಿ ನಾವು. ಅದ್ರ ಬಗ್ಗೆ ನೀವು ಹೇಳ್ಬೇಕು. ನಾವು ಕುಂದ್ರಗಿ ಬೇವಿಗೆ ತಾಲೂಕ. ನಾವು ಒಂದು ಹೊತ್ತು ಊಟಕ್ಕೂ ಫ್ರೀ ಆಗಿವಿ ನಾವು. ಅದ್ರ ಬಗ್ಗೆ ನೀವು ಹೇಳ್ಬೇಕು. ನಾವು ಕುಂದ್ರಗಿ ಬೇವಿಗೆ ತಾಲೂಕ. ನಾವು ಗದ್ನಿಕೆರೆ ಕ್ರಾಸ್ ಬೆಳಿಗ್ಗೆ ಹೊಡಿತೀವಿ, ಜಿಲ್ಲಾ ಬಾಲ್ಕೋಟ್ರಿ. ಈಗ ಎಷ್ಟು ವರ್ಷಗಳಿಂದ ಟಮ್ಟಮ್ ಹೊಡಿತೀರಿ? ಈಗ ನಾವು 10-12 ವರ್ಷದಿಂದ ಟಮ್ಟಮ್ ಓಡಿಸ್ತೀವಿ. ಅವಾಗ ಈ ತರ ಸಮಸ್ಯೆಗಳಾಗಿದ್ದಿಲ್ಲ. ಬಟ್ ಈಗ ಇವ್ರೇನ್ ಆಧಾರ್ ಕಾರ್ಡ್ ಮಾಡಿದ್ದಿಂದ ನಮಗೆ ದೊಡ್ಡ ಸಮಸ್ಯೆ ಆಗೈತಿ. ಮುಂಜಾನೆ 6 ಗಂಟೆಗೆ ಬಂದ್ರು 4 ಸೀಟ್ ಹತ್ತಲ್ಲ ನಮಗೆ. ಹೆಂಗ್ ಜೀವನ ಮಾಡ್ಬೇಕು ಹೇಳ್ರಿ? ಹೆಂಡ್ರ ಮಕ್ಕಳಿಗೆ ಏನ್ ಹಾಕ್ಬೇಕು? ಮತ್ತೊಂದು ಕೆಲಸ ನಮಗೆ ನೀಗುದಿಲ್ಲ ಇದನ್ನ ಬಿಟ್ರೆ. ಗದ್ದನಕೇರಿ ಕ್ರಾಸ್ ಇಂದ ಲೋಕಾಪುರ ಹೋಗುವಂತಹ ರಸ್ತೆ ಇದಾವೆ. ಇವತ್ತು ನಮ್ಮ ಜೊತೆ ಪುರುಷ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ಇವತ್ತಿನಿಂದ ರೈಡ್ ಬದಲಾವಣೆ ಆಗಿದೆ KSRTC. ಏನ್ ಹೇಳ್ತೀರಿ ಅದಕ್ಕೆ? ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ಸರಿ ಅಂತೀರಾ, ಹೇಗೆ? ತಪ್ಪ್ರಿ ಇದು. ಸಾರ್ವಜನಿಕ ಈಗಿನ ಜನರೇಷನ್ ನೋಡಿದ್ರೆ ತೊಂದರೆ ಇದೆ. ಮತ್ತು ಆಧಾರ್ ಕಾರ್ಡ್ನು ಫ್ರೀ, ಮತ್ತು ಎಲ್ಲ ಗಂಡ್ಮಕ್ಳ ಮ್ಯಾಗ ಹಾಕಿದ್ರೆ ಗಂಡ್ಮಕ್ಳು ಏನು ಮಾಡ್ಬೇಕು? ಮತ್ತು 15%, 100ಕ್ಕೆ 15% ಇದೆ, ಹೌದಾ? ಮತ್ತು 15% ಅಂದ್ರೆ ದುಡಿಮೆ ದುಡಿದು 300 ರೂಪಾಯಿ ದುಡಿತಾರೆ ಗಂಡಾಳ. ಈ ಲೇಡೀಸ್ ಹೋದು ಮತ್ತು ಲೇಡೀಸ್ ಅಷ್ಟು ಹೋಗ್ಬೇಕಾ? ಫ್ರೀನ ಗಂಡ್ಮಕ್ಳು ಯಾರು ಹೋಗ್ಬಾರ್ದ? ಎಲ್ಲರೂ ಹೋಗಬೇಕಲ್ಲ. ಹಿಂಗಾಗಿ ಇದು ಜನರಿಗೆ ಭಾಳ ಅರ್ಥ ಇದೆ. ಈ ನಿರ್ಧಾರ ತಪ್ಪು ಅಂತ ಹೇಳ್ತೀರಿ? ತಪ್ಪ. ಆಧಾರ್ ಕಾರ್ಡ್ ಮೊದಲೇ ಒಂದೇ ತಪ್ಪ. ಈಗ ಆಟೋದವರು ಅಂತರೂ ಮುಂಜಾನೆ ಬೆಳಗ್ಗೆ 7 ಗಂಟೆಗೆ ಹಚ್ಚಿದಾರು, ಸಾಯಂಕಾಲ 1 ಪಾಳೆ ಬರುತ್ತೆ. ಅದಂತರೂ ಕೇಳೋರು ಯಾರೂ ಇಲ್ಲ. ಆಟೋದವ್ರ ಪರಿಸ್ಥಿತಿ ಅಂತೂ ಕೇಳೋರು ಯಾರೂ ಇಲ್ಲ. ಈ ಪರಿಸ್ಥಿತಿ ಮಾಡಿದಾರ ದಯವಿಟ್ಟು ಇದನ್ನ ಬಂದ್ ಮಾಡಿಸ್ಬೇಕಂತೀನಿ ರೀ. ನಾ ಆಧಾರ್ ಕಾರ್ಡ್ ಬಂದ್ ಆಗ್ಬೇಕು. ಮತ್ತು ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಹೋಗ್ಬೇಕು ನೋಡಿದ್ರೆ ಕಾಂಗ್ರೆಸ್ ಬೇಡ, ಏನು ಬೇಡ, ಎಲ್ಲ ವ್ಯಕ್ತಿ ಚಲೋನ. ಕಾಂಗ್ರೆಸ್ ಬೇಡ, ಎಲ್ಲ ವ್ಯಕ್ತಿನೂ ಚಲೋ. ಇದು ಆಧಾರ್ ಕಾರ್ಡ್ ಬಸ್ಸಿಂದು ಫ್ರೀ ಬಂದ್ ಮಾಡ್ಬೇಕು. ಅಂದ್ರೆ ಫ್ರೀ ಯೋಜನೆಗಳು ಇರಬಾರ್ದು, ಗ್ಯಾರಂಟಿ ಇಲ್ಲ ಯಾವೂ ಇರಬಾರ್ದು. ದುಡ್ಕೊಂಡ್ ತಿನ್ಬೇಕು. ಎಲ್ಲರೂ ಸಮಾನತೆ ಕೊಡ್ಬೇಕು. ಗಂಡಾಳಿಗಾಗಲಿ ಹೆಣ್ಣಾಳಿಗಾಗಲಿ ಸಮಾನತೆನ ಕೊಡ್ಬೇಕು. ಇಲ್ಲೇ ಆನಂದಿಲ್ಲ. ಈಗ ಸರ್ಕಾರ ಬಸ್ ರೇಟ್ ಇವತ್ತಿಂದ ಜಾಸ್ತಿ ಮಾಡೈತಿ, ಗೊತ್ತಾಯ್ತು? ಮಾಡ್ಯಾರ. ಈಗ ಗಂಡ ಮಕ್ಕಳಿಗೆ ಫ್ರೀ ಇಲ್ಲ ಬಸ್, ಹೆಣ್ಮಕ್ಳಿಗೆ ಫ್ರೀ ಅದಾವ. ಈಗ ಇಲ್ಲಿ ಜನ ಏನಂತಾರ, ಯಾಕೆ ಅವ್ರಿಗೊಂದು ಇವ್ರಿಗೊಂದು ಯಾಕೆ ಮಾಡ್ತೀರಿ? ನಂತರ ನಮಗೂ ಮಾಡಿದ್ರೆ ಓಕೆ ಮಾಡಿರಿ, ಆದ್ರೆ ಇವತ್ತಿನಿಂದ ಮತ್ತೆ ಹೆಚ್ಚು ಮಾಡ್ರಿ, 15% ಹೆಚ್ಚು, ಅದ್ರ 115 ರೂಪಾಯಿ ಮಾಡ್ಯಾರ. ಈಗ ಆ ನಿರ್ಧಾರ ಸರಿ ಅಂತಿರೋ ತಪ್ಪು ಅಂತಿರೋ? ಏನ್ ಮಾಡ್ಬೇಕಾಗಿತ್ತು ಅವ್ರು ಏನ್ ಮಾಡ್ಬೇಕಿತ್ತಂದ್ರ ಫ್ರೀ ಯಾಕೆ ಅದನ್ನ ಬಂದ್ ಮಾಡಿಬಿಡುದು. ಫ್ರೀ ಹರಿಬೇಕಾಗೈತ್ರಿ. ನಮ್ದು ಹೆಚ್ಚು ನಮ್ಗ ಕೊಡುದಿಲ್ಲ. ಈಗ ನಿಮ್ಮ ಮನ್ಯಾಗ ಒಬ್ಬರಿಗೆ ಹೆಣ್ಮಕ್ಳಿಗೆ ಫ್ರೀ, ಹೊಳ್ಳಿ ಅವ್ರಿಗೆ ನಿಮ್ಮಿಂದ ಹೆಚ್ಚು ತಗೊಳ್ಳೋದು. ಈಗ ನಮ್ದ ತಗೋತಾರ ಇಲ್ರಿ? ಇದ್ರ ಏನ್ ತಪ್ಪೈತಿ?
ಓಕೆ ಅಂದ್ರೆ ಫ್ರೀ ಅನ್ನೋದು ಮಾಡಬಾರ್ದಾಗಿತ್ತು ಅಂತೀರಿ ಮಾಡಬಾರ್ದು. ಇನ್ನ ಶಾಲೆ ಹುಡುಗರಿಗೆ ಬಡವರಿಗೆ ಮಾಡಿದ್ರೆ ಅದು ಪುಣ್ಯ ಹತ್ತಿತ್ತು. ಓಕೆ ಹೌದು ಬಸ್ನ ಶಾಲೆ ಹುಡುಗರು ಹೋಗಲ್ಲ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇದು ಯಾರು ಫ್ರೀ ಮಾಡಿ ಅಲ್ಲಿ ಯಾರು ಅಡ್ಡಾಡ್ತಾರೆ ಹೇಳ್ರಿ. ಓಕೆ ಓಕೆ ಅವ್ರಿಗೆ ಬಡ ಮಕ್ಕಳು ಇದ್ದಾರಿಗೆ ಅದನ್ನ ಫ್ರೀ ಮಾಡಿದ್ರಿಂದ ಆ ಶಾಲೆಯ ಶಿಕ್ಷಣಕ್ಕೆ ಇನ್ನೂ ಒಂದು ಒತ್ತು ಕೊಡೋಣ, ಅದು ಬೆಸ್ಟ್ ನೋಡ್ರಿ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಅದಿರ್ಲಿ. ಶಾಲೆ ಇದೆಲ್ಲ ಚಲೋ ಮಾಡ್ಲಿ ಮಾಡ್ರಿ, ಅದಕ್ಕೆ ಬೆಸ್ಟ್. ಇದು ಫ್ರೀ ಮಾಡಿ ಏನು ಮಾಡೋದು